ಈ ಕ್ಷಣ ಅಂದರೆ ಹೊಸ ಜೀವನ ಕಾಲಿಡ್ತಾ ಇದ್ದೀರಾ, ಕೆಲವೊಂದ್ಸಲ ಹೇಳ್ತಾರೆ ನಾವು ಹೆಣ್ಣು ಮಕ್ಕಳು ಮದುವೆ ಆದಮೇಲೆ ತವರು ಮನೆಗೆ ಅತಿಥಿ ಅಂತ ಕೆಲವ್ರು ಹೇಳೋದು ಉಂಟು. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿಮಗೆ? ಅದು ನಿಜ ಅನ್ಸುತ್ತೆ. ಇವಾಗ ನಮ್ಮಮ್ಮ ಅದೇ ಥರ ಇರೋದಕ್ಕೆ ನಮಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಸೊ ನಾನು ಅದನ್ನೇ ಫಾಲೋ ಮಾಡಿದ್ರೆ ಒಂದು ಒಳ್ಳೆ ಫ್ಯಾಮಿಲಿ ಆಗುತ್ತೆ. ಅದಿರೋದೇ ಹಂಗೆ ಅಲ್ವಾ. ಸೊ ಫ್ಯಾಮಿಲಿ ಬೆಳೆಯೋದು ಅದೇ ಥರನೇ. ಇವಾಗ ನಾವು ಇಷ್ಟು ದಿವಸ ಈ ಮನೆ, ಇನ್ನು ಮುಂದೆ ಮದುವೆ ಆದಮೇಲೆ ನಾನು ಈ ಮನೆಗೆ ಆಲ್ವೇಸ್ ಗೆಸ್ಟೆ. ನನ್ನ ಮನೆ ಅದಾಗುತ್ತೆ. ಸೊ ಅದೇ ಚೆನ್ನಾಗಿದೆ. ದೊಡ್ಡವ್ರು ಏನು ಮಾಡಿದ್ದಾರೆ ಎಲ್ಲದರಲ್ಲೂ ಅರ್ಥ ಇರುತ್ತೆ. ಅದು ನಾವು ಅರ್ಥ ಮಾಡಿಕೊಂಡ್ರೆ ಲೈಫಲ್ಲಿ ಏನೂ ಪ್ರಾಬ್ಲಮ್ಸ್ ಇರಲ್ಲ. ನಟಿ ನಿಮಿಕಾ ರತ್ನಾಕ್ ಅವರು ನಮ್ಮ ಸುವರ್ಣ ನ್ಯೂಸ್ಗೆ ಒಂದು ರೀಸೆಂಟಾಗಿ ಒಂದು ಇಂಟರ್ವ್ಯೂ ಕೊಟ್ಟರು. ಆ ಇಂಟರ್ವ್ಯೂದಲ್ಲಿ ಹೇಳ್ತಾರೆ, ನಟಿಯರಿಗೆ ಅರೇಂಜ್ ಮ್ಯಾರೇಜ್ ಆಗೋದು ಅಷ್ಟು ಈಸಿ ಇಲ್ಲ, ಸಮಸ್ಯೆ ಆಗತ್ತೆ, ಸವಾಲುಗಳು ಇರುತ್ತೆ ಅಂತ. ಅವರು ಕೂಡ ಅರೇಂಜ್ ಮ್ಯಾರೇಜ್ ಆಗಿರುವಂಥದ್ದು. ನಿಮ್ಗೆ ಐ ಥಿಂಕ್ ಆ ಒಂದು ಅನುಭವನೇ ಆಗಿಲ್ಲ ಅಂತ ಅನ್ಸುತ್ತೆ. ಸಡನ್ ಆಗಿ ಮದುವೆ ಫಿಕ್ಸ್ ಆಗೋಯ್ತು. ಎಷ್ಟು ಗ್ರೇಟ್ಫುಲ್ ಆಗಿದ್ದೀರಾ? ನಾನು ತುಂಬ ಗ್ರೇಟ್ಫುಲ್. ನನ್ನ ಇನ್ಲಾ ಫ್ಯಾಮಿಲಿ ಅಂದರೆ ನಮ್ಮ ಅತ್ತೆ ಮಾವ, ನನ್ನ ಗಂಡ ಮತ್ತು ಅವ್ರ ತಂಗಿ ಹಸ್ಬೆಂಡ್, ಅಂದರೆ ನನಗೆ ಅವ್ರನ್ನೆಲ್ಲ ಅತ್ತಿಗೆ ಅಣ್ಣ ಅಂತ ಕರಿತಾ ಇದ್ದೀನಿ. ಅಷ್ಟು ಕ್ಲೋಸ್ ಆಗಿದ್ದಾರೆ, ಎಲ್ಲ ಸಪೋರ್ಟಿವ್ ಇದ್ದಾರೆ. ಅವ್ರು ಒಂದೇ ಮಾತು ಹೇಳಿದ್ದು, ಇಲ್ಲೇ ಬಂದಿದ್ರು ನೋಡೋಕ್ಕೆ. ಫಸ್ಟ್ ನಮ್ಮ ಊರಲ್ಲಿ ಅವ್ರು ನನ್ನ ನೋಡಿದ್ದು, ಆಮೇಲೆ ಫುಲ್ ಫ್ಯಾಮಿಲಿ ಇಲ್ಲಿ ಬೆಂಗಳೂರಿಗೆ ಬಂದಿದ್ರು. ಅವ್ರು ಒಂದೇ, ನೀವು ಆ್ಯಕ್ಟ್ ಮಾಡೋದು ನಿನಗೆ ನಿನ್ನ ಗಂಡಂಗೆ ಬಿಟ್ಟಿದ್ದು, ನೀನು ಓದೋದು ನಿಮ್ಮಿಬ್ರಿಗೆ ಬಿಟ್ಟಿದ್ದು. ಮತ್ತು ನಮ್ಮ ಅತ್ತೆ ಮಾವ ದೇ ಆರ್ ಸೋ ಇನ್ನೋಸೆಂಟ್. ಅಂದರೆ ಅವರು ಹಳ್ಳಿ ಜನ ಅಲ್ವಾ, ಅವರಿಗೆ ಮೋಸ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಆಲ್ವೇಸ್ ಇನ್ನೋಸೆಂಟ್. ಮತ್ತು ನನ್ನ ಯಾರಾದರೂ ಈ ಸ್ಯಾರಿ ಶಾಪಿಂಗ್ ಹೋದಾಗ ಅಷ್ಟೇ, ನಾವು ರತ್ನಂ ಸಿಲ್ಕ್ಸಲ್ಲಿ ಶಾಪಿಂಗ್ ಮಾಡಿದ್ದು ಹಾಸನಲ್ಲಿ. ಅಲ್ಲಿ ಇಡೀ ಶೋರೂಮ್ ಅವ್ರು ಸ್ಯಾರಿ ತೊಗೊಳೋದ್ಬಿಟ್ಟು ನನ್ನ ಮಾತಾಡ್ಸ್ಕೊಂಡು ನಿಂತಿದ್ರು. ಅವರು ಎಂಜಾಯ್ ಮಾಡ್ತಾ ಇದ್ದಾರೆ, ನಮ್ಮ ಸೊಸೆ ಅಂತ. ಸ್ಯಾರಿನೂ ಅಷ್ಟೇ. ಮತ್ತು ಅವರೊಂದು ಪ್ರಮೋಷನ್ ಮಾಡಿಕೊಂಡ್ರು, ಅಲ್ಲಿ ಕೊಲ್ಯಾಬ್ ವೀಡಿಯೋ ಮಾಡಿಕೊಂಡ್ರು. ಅದಕ್ಕೂ ಸಪೋರ್ಟ್ ನಮ್ಮ ಮಾವ. ಅವ್ರನ್ನೂ ಕರಿ, ಇವ್ರನ್ನೂ ಕರಿ, ಎಲ್ಲರನ್ನೂ ಕರಿ, ಮಾಡಿ ಅಂತ. ಸೊ ನಾನು ಅನಿಸುತ್ತೆ ನನ್ನ ಲೈಫಲ್ಲಿ ಆ ಸಮಸ್ಯೆ ಆಗಲ್ಲ, ಯಾಕಂದರೆ ಆಲ್ರೆಡಿ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ.